ಹಾಗಾದರೆ ಹಂಟೆಡ್ ಲೇಕ್ ರಾಣಿ ಮತ್ಸ್ಯಗಾರ ಕುಟುಂಬದವಳಾಗಿದ್ದಳು. ಆದರೆ ಅವಳ ತಂದೆ ಕಣ್ಮರೆಯಾದ ಬಳಿಕ ಮನೆಯ ಎಲ್ಲ ಹೊಣೆಗಾರಿಕೆ ಈಗ 15 ವರ್ಷದ ರಾಣಿಯ ಮೇಲೆ ಬಿದ್ದಿತ್ತು. ಒಂದು ದಿನ ಅವಳ ತಂದೆ ಮೀನು ಹಿಡಿಯಲು ಹೋದಾಗ, ಆದರೆ ಅವರು ಎಂದಿಗೂ ಮರಳಿ ಬರಲಿಲ್ಲ. ಹಳ್ಳಿಯ ಜನರು ಅವರನ್ನು ತುಂಬ ಹುಡುಕಿದರು, ಆದರೂ ಅವರು ಎಲ್ಲಿಯೂ ಸಿಗಲಿಲ್ಲ. ರಾಣಿಗೂ ತನ್ನ ತಂದೆ ಇಷ್ಟೊಂದು ಅಚಾನಕ್ಕಾಗಿ ಎಲ್ಲವನ್ನು ಬಿಟ್ಟು ಹೋಗಿದ್ದು ತುಂಬ ಬೇಸರವಾಗಿ ಅನುಭವವಾಯಿತು. ಅವಳಿಗೆ ಅವರ ಮೇಲೆ ಕೋಪವೂ ಆಗುತ್ತಿತ್ತು. ಆದರೆ ತನ್ನ ಕುಟುಂಬದ ಹೊಟ್ಟೆ ತುಂಬಬೇಕು ಎನ್ನುವ ಹೊಣೆಗಳೂ ಇದ್ದವು. ತಾಯಿ ಹೆಚ್ಚಾಗಿ ಅಸ್ವಸ್ಥರಾಗಿದ್ದಳು, ಆದ್ದರಿಂದ ಅವಳಿಗೆ ಎಲ್ಲವನ್ನು ನಿರ್ವಹಿಸಬೇಕಾಗುತ್ತಿತ್ತು. ಅವರ ಕುಟುಂಬವೇ ವರ್ಷಗಳಿಂದ ಮೀನುಗಾರಿಕೆ ಮಾಡುತ್ತಿತ್ತು. ಅವಳು ತನ್ನ ತಾತನ ಜೊತೆ ಅನೇಕ ಬಾರಿ ನದಿ ಬದಿಯ ಕಡೆಗೆ ಹೋಗುತ್ತಿದ್ದಳು. ತಂದೆ ಅವಳಿಗೆ ನದಿಗಳ ಮೀನಿನ ಕಥೆಗಳನ್ನು ತುಂಬ ಹೇಳುತ್ತಿದ್ದ. ಅವನ ತಂದೆ ಎತ್ತೆಂದರೆ ನಾವು ಏನು ಭಾವಿಸುತ್ತೇವೆ, ಏನು ನೆನಪಿಸುತ್ತೇವೆ, ನದಿಯು ಅದೇ ರೀತಿಯಲ್ಲಿ ನಮಗೆ ತೋರಿಸುತ್ತಾಳೆ ಅಂತ ಹೇಳುತ್ತಿದ್ದರು. ರಾಣಿ ಇದನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲಿಲ್ಲ. ಕೇವಲ ಆ ಕಥೆಗಳು ಮತ್ತು ಮಾಸಿಕಗಳನ್ನು ಕೇಳಿ ಮಜಾ ಪಡುತ್ತಿದ್ದಳು. ಈಗ ಅವಳು ಒಬ್ಬಳಾಗಿ ಮೀನು ಹಿಡಿಯಲು ಹೊರಟಾಗ ಹಳ್ಳಿಯ ಉಳಿದ ಮೀನುಗಾರರು ಅವಳಿಗೆ ದೊಡ್ಡ ನದಿಯಲ್ಲಿ ಮೀನು ಹಿಡಿಯಲು ತಡೆದು ನಿಲ್ಲಿಸಿದರು. ರಾಣಿಗೆ ತನ್ನ ಮನೆ ನಿರ್ವಹಿಸಲು ಇನ್ನೊಂದು ನದಿಯನ್ನು ಹುಡುಕಬೇಕಾದ ಅನಿವಾರ್ಯತೆ ಬಂತು. ಆ ಹಳ್ಳಿಗೆ 2 ಭಾಗಗಳಿದ್ದವು. ಒಂದು ಭಾಗದಲ್ಲಿ ಎಲ್ಲ ಮನೆಗಳು ಮತ್ತು ದೊಡ್ಡ ನದಿ ಇದ್ದವು. ಮತ್ತೊಂದು ಭಾಗದಲ್ಲಿ ಕಾಡು ಮಾತ್ರ ಇತ್ತು. ಅರಣ್ಯ ತುಂಬ ದಟ್ಟವಾಗಿತ್ತು. ಅಲ್ಲಿ ಯಾರೂ ಹೋಗಿರಲಿಲ್ಲ. ಆದರೆ ಹಳ್ಳಿಯಲ್ಲಿ ಅಷ್ಟೇ ಹೇಳಲಾಗುತ್ತಿತ್ತು, ಅರಣ್ಯ ಮಧ್ಯೆ ಒಂದು ನದಿ ಇದೆ ಅಂತ. ರಾಣಿ ಅಲ್ಲಿ ಹೋಗೋಣ ಅಂತ ತೀರ್ಮಾನಿಸಿ ಒಂದು ದಿನ ಅವಳು ತನ್ನ ಎಲ್ಲ ಸಾಮಾನು ತೆಗೆದುಕೊಂಡು ಅರಣ್ಯಕ್ಕೆ ಹೊರಟಳು. ಅಲ್ಲಿ ಬಾಲ್ಯದಿಂದ ಇದ್ದರೂ ಆ ಅರಣ್ಯವನ್ನು ಒಳಗಿನಿಂದ ಎಂದೂ ನೋಡಿರಲಿಲ್ಲ. ಬೆಳಗಿನ ಬೆಳಕಿನಲ್ಲೂ ಆ ಅರಣ್ಯದಲ್ಲಿ ಕತ್ತಲೆ ಇದ್ದಂತೆ ಅನಿಸುತ್ತಿತ್ತು. ಎಲ್ಲಿ ಹಕ್ಕಿಗಳ ಕಿರುಚಾಟ, ಎಲ್ಲಿ ಹಾವುಗಳ ರೇಗುವ ಧ್ವನಿಗಳು, ಇವೆಲ್ಲವೂ ಆ ಅರಣ್ಯದಲ್ಲಿ ರಾಣಿಯನ್ನು ಭಯಪಡಿಸುತ್ತಿದ್ದವು. ಆದರೂ ರಾಣಿ ಧೈರ್ಯ ಮಾಡಿ ಅರಣ್ಯದ ಒಳಗೆ ಹೋಗುತ್ತಲೇ ಇದ್ದಳು. ಆ ಸಮಯದಲ್ಲಿ ದೂರದಲ್ಲಿ ಒಂದು ನದಿ ಕಾಣಿಸಿತು. ಆ ನದಿಗೆ ಹತ್ತಿರ ಹೋಗಿ ನೀರು ತೆಗೆದುಕೊಂಡಳು. ಸ್ವಲ್ಪ ಕುಡಿಯಲು ಶುರು ಮಾಡಿದಳು. ಆದರೆ ನದಿಯಿಂದ ನೀರು ಕುಡಿಯುತ್ತಾ ಇದ್ದಾಗ ರಾಣಿ ನೀರಿನಲ್ಲಿ ತನ್ನ ಚಿತ್ರವನ್ನು ನೋಡಿದಾಗ ತನ್ನ ಪ್ರತಿಬಿಂಬದ ಬದಲು ತನ್ನ ತಾತನ ಪ್ರತಿಬಿಂಬ ಕಂಡಳು. ರಾಣಿ ತಕ್ಷಣ ಹಿಂತಿರುಗಿ ಕೂಗಿದಳು, ತಾತ ಅಂತ. ಮತ್ತೆ ನೋಡಿದಾಗ ಅಲ್ಲಿ ಏನೂ ಇರಲಿಲ್ಲ. ರಾಣಿ ನೆನೆಸಿಕೊಂಡಳು, ಇದು ಕೇವಲ ತನ್ನ ಮನಸ್ಸಿನ ಆಟವಾಗಿರಬಹುದು ಅಂತ ಅಂದುಕೊಂಡು ಅದಕ್ಕೆ ಹೆಚ್ಚು ಗಮನ ಕೊಡದೆ ತನ್ನ ಮೀನು ಹಿಡಿಯುವ ಜಾಲ ಹಾಕಲು ಶುರು ಮಾಡಿದಳು. ಜಾಲವನ್ನು ನದಿಗೆ ಎಸೆಯಲು ಪ್ರಯತ್ನಿಸಿದಾಗ ಅವಳ ಸಮತೋಲನ ಕಳೆದು ಅವಳು ನದಿಯಲ್ಲಿ ಬಿದ್ದಳು. ರಾಣಿಗೆ ಈಜಲು ಬಾರದ ಕಾರಣ ಅವಳು ಭಯಪಟ್ಟು ತನ್ನನ್ನು ಹಿಡಿಯಲು ಪ್ರಯತ್ನಿಸಿದಳು. ತಾನೇ ತಾತನನ್ನು ಹಿಡಿದುಕೊಂಡು ನದಿಯಿಂದ ಹೊರಬಂದಾಗ ಹಠಾತ್ ಅವಳಿಗೆ ಹಾಗೆ ಭಾಸವಾಯಿತು, ನದಿಯೊಳಗಿಂದ ಯಾರೋ ಅವಳ ಕಾಲು ಹಿಡಿದು ನದಿಯ ಕಡೆಗೆ ಎಳೆಯುತ್ತಿದ್ದಾರೆ ಅಂತ. ರಾಣಿ ಸಂಪೂರ್ಣವಾಗಿ ಗಾಬರಿಯಾಗಿ ತನ್ನ ಕಾಲುಗಳನ್ನು ಜೋರಾಗಿ ಎಳೆಯಲು ಆರಂಭಿಸಿದಳು. ಅವಳ ಕಾಲು ಮುಕ್ತಾಯವಾಗಿತ್ತು, ಆದರೆ ಹಿಂದೆ ನೋಡಿದಾಗ ಯಾರೂ ಇರಲಿಲ್ಲ. ಅಷ್ಟೇ ಅಲ್ಲ, ಅವಳಿಗೆ ಇನ್ನಷ್ಟು ವಿಚಿತ್ರ ಅನುಭವವಾಗುತ್ತಿತ್ತು. ಅವಳು ಅಲ್ಲಿ ಯಾರೂ ಇರುವ ಭಾವನೆ ಹೊಂದುತ್ತಿದ್ದಳು. ಅವಳಿಗೆ ಏನೋ ಅರ್ಥವಾಗುವುದಕ್ಕೆ ಮುನ್ನ ನದಿಯಲ್ಲಿ ಏನೋ ಅವಳ ಕಡೆ ಬರುವುದನ್ನು ನೋಡಿ ಒಂದು ಕೆಂಪು ಬಟ್ಟೆ ಆ ಕಡೆ ಹರಿಯುತ್ತಾ ಬರುತ್ತಿತ್ತು. ಆ ಕೆಂಪು ಬಟ್ಟೆ ತೀರದ ಬಳಿ ಬಂದಾಗ ರಾಣಿಯ ಕಾಲದ ಕೆಳಗೆ ಭೂಮಿ ಸರಿಯಿತು. ಆ ಕೆಂಪು ಬಟ್ಟೆ, ಅದು ಕೂಡಲೇ ಆ ಬಟ್ಟೆ ಹಾಕಿದ್ದು ಯಾವುದು? ಅವನ ತಾತನವರು ತಮ್ಮ ಕುತ್ತಿಗೆಗೆ ಹಾಕಿಕೊಳ್ಳುತ್ತಿದ್ದರು. ರಾಣಿ ಏನೂ ಅರ್ಥ ಮಾಡಿಕೊಳ್ಳಲಿಲ್ಲ. ಕೊನೆಗೆ ಅವನ ತಾತನವರ ಗಮಚೆ ಆ ನದಿಯಲ್ಲಿ ಹೇಗೆ ಬಂದಿತ್ತು? ರಾಣಿ ತನ್ನನ್ನು ತಾನೇ ಸಮಜಾಯಿತು, ಆ ಕೆಂಪು ಬಟ್ಟೆ ಯಾರಾಗಿದ್ದರೂ ಆಗಬಹುದು ಎಂದು ಅವಳು ನಿಂತು ಮತ್ತೆ ಜಾಲ ಹಾಕಲು ಆರಂಭಿಸಿದಳು. ಮೀನಿಗೆ ಜೋಲು ಕೊಳ್ಳಲು ಹಿಂಬದಿ ತನ್ನ ಸಾಮಾನು ಬಳಿ ಹೋದಳು. ತನ್ನ ಸಾಮಾನದ ಬ್ಯಾಗ್ ತೆರೆಯುವಾಗ ಅವಳಿಗೆ ತನ್ನ ತಾತನವರ ಒಂದು ಫೋಟೋ ಕಾಣಿಸಿತು. ಆಶ್ಚರ್ಯಕರವಾದದ್ದು ಏನು ಅಂದರೆ ಆ ಫೋಟೋ ಅವಳು ತಾನೇ ತಂದಿರಲಿಲ್ಲ. ಇನ್ನು ಆ ಫೋಟೋದಲ್ಲಿ ಯಾರೋ ತನ್ನ ತಾತನವರ ಕಣ್ಣುಗಳನ್ನು ತುಂಬ ಕೆಟ್ಟ ರೀತಿಯಲ್ಲಿ ಕತ್ತರಿಸಿದ್ದರು. ರಾಣಿ ಎಲ್ಲ ಕೆಲಸವನ್ನು ಅಲ್ಲಿ ನಿಲ್ಲಿಸಿಕೊಂಡಳು. ಅಲ್ಲಿಂದ ಹೊರಬರುತ್ತೇನೆಂದು ತೀರ್ಮಾನಿಸಿಕೊಂಡಳು. ಆ ಸ್ಥಳದಲ್ಲಿ ಏನೋ ತಪ್ಪಾಗಿದೆ ಎಂದು ಅವಳಿಗೆ ಖಚಿತವಾಗಿತ್ತು. ತನ್ನ ಜಾಲವನ್ನು ಎತ್ತಲು ನದಿಯ ಬಳಿಗೆ ಹಿಂತಿರುಗಿದಳು. ಆದರೆ ರಾಣಿ ಜಾಲವನ್ನು ಹಿಡಿದ ಕೂಡಲೇ ಜಾಲದಲ್ಲಿ ಒಂದು ವಿಚಿತ್ರ ಚಲನೆ ಆರಂಭವಾಯಿತು. ರಾಣಿ ಯೋಚಿಸಿದಳು, ಬಹುಶಃ ಜಾಲದಲ್ಲಿ ಮೀನುಗಳು ಸಿಕ್ಕಿರಬಹುದು ಎಂದು. ಆದ್ದರಿಂದ ಜಾಲವನ್ನು ಬಲವಾಗಿ ಹೊರಕ್ಕೆ ಎಳೆದಳು. ಆದರೆ ಆ ಜಾಲದೊಂದಿಗೆ ನದಿಯಿಂದ ಹೊರಬಂದದ್ದು ರಾಣಿ ಕನಸುಗಳಲ್ಲಿಯೂ ಊಹಿಸಿರಲಿಲ್ಲ. ಆ ಜಾಲದೊಳಗೆ ಅವಳ ತಂದೆಯವರ ಮೃತದೇಹ ಇದ್ದಿತು. ರಾಣಿಯ ಕಣ್ಣುಗಳು ಆಗಲೇ ಇದ್ದವು.
ಅವಳು ಜೋರಾಗಿ ಕೂಗಿ ಅಳಲು ಆರಂಭಿಸಿದಳು. ಆ ವೇಳೆ ಹಿಂಭಾಗದಿಂದ ಯಾರೋ ಹಾದು ಹೋಗುತ್ತಿರುವುದನ್ನು ಅವಳು ಗಮನಿಸಿದಳು. ಆ ಸಮಯದಲ್ಲಿ ಅನಿಸ್ತು, ಯಾರೋ ಕೆಟ್ಟ ಶಕ್ತಿ ಅವಳ ಸುತ್ತಲೇ ತಿರುಗುತ್ತಿದೆ ಅಂತ. ಆದರೆ ರಾಣಿ ತನ್ನ ತಂದೆ ಶವವನ್ನು ಅಲ್ಲಿ ಬಿಟ್ಟು ಓಡಕ್ಕಾಗೋದಿಲ್ಲ. ಅವಳು ತನ್ನ ತಂದೆಯ ಶವವನ್ನು ನೀರಿನಿಂದ ಹೊರಗೆ ಎಳೆಯತೊಡಗಿದಳು. ಆದರೆ ಶವ ತುಂಬ ಹೊರಗೆ ಬಂದಾಗ ರಾಣಿಯ ಹೃದಯ ನಿಂತು ಹೋಯಿತು. ಆ ಶವದ ಅರ್ಧ ದೇಹ ಕತ್ತರಿಸಿಕೊಂಡಿತ್ತು. ಹಾಗೆ ಭಾಸವಾಗುತ್ತಿತ್ತು, ಯಾವುದೋ ಪ್ರಾಣಿಯೇ ಅವನ ಅರ್ಧ ದೇಹವನ್ನು ತಿಂದಂತಿತ್ತು. ಆ ಶಾಕ್ನಿಂದ ಮೊದಲು ಅವಳ ಕಣ್ಣುಗಳ ಮುಂದೆ ಆ ನದಿಯಿಂದ ಒಂದು ತುಂಬ ಭಯಾನಕ ಹೆಣ್ಮಕ್ಕಳು ಹೊರಬಂದಳು. ಅವಳ ಕೂದಲಿಗೆ ಕಾಯಿ ಹಚ್ಚಿತ್ತು, ದಂತಗಳು ತುಂಬ ದೊಡ್ಡದಾಗಿತ್ತು, ನುಚ್ಚುಗೆಯೂ ಇದ್ದವು. ಅವಳ ಸಕಲ ದೇಹ ಹಾಳಾಗಿ ಹೋಯಿತು, ಮುಖವು ರಕ್ತ ಸುರಿದಿತ್ತು. ರಾಣಿ ಕಡೆಗೆ ನೋಡಿಕೊಂಡು ನಗುತ್ತಿತ್ತು. ರಾಣಿಯ ಕಣ್ಣುಗಳ ಮುಂದೆ ಆ ನದಿ ಬಣ್ಣ ನೀಲಿಯಿಂದ ಕೆಂಪಾಗಲು ಪ್ರಾರಂಭವಾಯಿತು. ರಾಣಿ ಕೂಗಿಕೊಂಡಳು ಮತ್ತು ಹಿಂದೆ ನೋಡದೆ ಓಡಿ ಹೋಗಿ ಆ ದಿನದ ಬಳಿಕ ರಾಣಿ ಮತ್ತೆ ಆ ಕಾಡಿನ ಒಳಗೆ ಹೋಗಲಿಲ್ಲ. ಯಾರೂ ಅವಳ ಮಾತಿನ ಮೇಲೆ ನಂಬಿಕೆ ಇಡಲಿಲ್ಲ. ಆದರೆ ಅವಳಿಗೆ ಖಚಿತವಾಗಿತ್ತು, ಬಹುಶಃ ಅವನಪ್ಪನೇ ಒಂದು ದಿನ ಮೀನು ಹಿಡಿಯಲು ಹೋದಾಗ ಆ ಭೀಕರ ಸಮುದ್ರದ ಚುಡಲೈಗೆ ಎದುರಾಗಿರುತ್ತಾರೆ. ರಾಣಿ ಆ ಆಘಾತದಿಂದ ಹೊರಬರುವಿಗೆ ತುಂಬ ಸಮಯ ತೆಗೆದುಕೊಂಡಳು. ಇತ್ತೀಚೆಗೆ ರಾಣಿ ತೇಲಿನಲ್ಲಿ ತರಕಾರಿಗಳು ಮಾರುವ ಮೂಲಕ ತನ್ನ ಮನೆತನವನ್ನೇ ನಡೆಸಿಕೊಳ್ಳುತ್ತಾಳೆ. ಆದರೆ ಇವತ್ತಿಗೂ ಅವಳ ಮನಸ್ಸಿಗೆ ಅದು ಭಯಂಕರ ಘಟನೆಗಳ ಕನಸು ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸ್ಕ್ಯಾರಿ ಕನ್ನಡ ಟಾಲ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದೆ ಇದೇ ರೀತಿಯಾದ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.